ಹಾಯ್ ನಮಸ್ತೆ, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಸೊ ಹಬ್ಬ ಬರ್ತಾ ಇದೆ, ಇನ್ನೇನು ಸೀಸನ್ ಸ್ಟಾರ್ಟ್ ಅನ್ನೋಷ್ಟೊಳಗಾಗಿ ಹೆಣ್ಮಕ್ಳ ಕಣ್ಣೆಲ್ಲ ಎಲ್ಲಿರುತ್ತೆ, ಸೀರೆಗಳ ಮೇಲೆ ಇರುತ್ತೆ. ಸೊ ಮದುವೆ ಆಗಿರೋ ಹೆಣ್ಮಕ್ಳಾಗಿರ್ಬೋದು, ಆಗದೆ ಇರೋರಾಗಿರ್ಬೋದು, ಹಬ್ಬ ಅಂದರೆ ಅವ್ರಿಗೆ ಒಂದು ಒಳ್ಳೆ ಡ್ರೆಸ್ಸು ಇಲ್ಲ ಸೀರೆಗಳು ಇದ್ರ ಮೇಲೇ ಕಣ್ಣಿರುತ್ತೆ. ಸೊ ಈ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ, ಸೊ ಮನೆ ಜವಾಬ್ದಾರಿಗಳೆಲ್ಲ ಇಟ್ಕೊಂಡು ಕಡಿಮೆ ರೇಟ್ಗೆ ಎಲ್ಲಿ ಸೀರೆ ಸಿಗುತ್ತೆ, ಎಷ್ಟಕ್ಕೆ ಸೀರೆ ಸಿಗುತ್ತೆ, ಎಷ್ಟು ನಮಗೆ ಗ್ರ್ಯಾಂಡಾಗೂ ಇರಬೇಕು, ಹಾಗೆ ಕಡಿಮೆ ರೇಟಲ್ಲೂ ಇರಬೇಕು ಅಂತ ಹೇಳಿ ಹುಡುಕ್ತೀವಲ್ವ. ಸೊ ಇದಕ್ಕೆಲ್ಲ ನಾವು ನಮ್ಮ ಮನೆಗಳ ಹತ್ರ ಇರೋ ಅಂಗಡಿಗಳಲ್ಲಿ ಆಗಿರ್ಬೋದು, ಎಷ್ಟೇ ಆನ್ಲೈನಲ್ಲಿ ನೋಡಿದ್ರೆ ಕೂಡ ನಮಗೆ ಆನ್ಲೈನಲ್ಲಿ ಸೀರೆಗಳು ನೋಡಿದಾಗ ಸೊ ನೋಡೋಕ್ಕೆ ಒಂಥರ ಇರುತ್ತೆ, ಬಟ್ ಬಂದಾಗ ನಮಗೆ ಸ್ಯಾಕ್ಟಿಫಿಕೇಷನ್ ಆಗ್ತಾ ಇರೋದಿಲ್ಲ. ತುಂಬ ಜನಕ್ಕೆ ಈ ಥರ ಆಗ್ತಾ ಇರುತ್ತೆ. ಇವಾಗ ನಮಗೂ ಕೂಡ ಅಷ್ಟೇ, ರೇಟು ಕಡಿಮೆನೇ ಇರುತ್ತೆ, ಬಟ್ ತೊಗೊಂಡಿದ್ದ ಕ್ವಾಂಟಿಟಿ ಚೆನ್ನಾಗಿರೋದಿಲ್ಲ, ಇಲ್ಲ ಸೀರೆ ಬಟ್ಟೆ ಚೆನ್ನಾಗಿರೋದಿಲ್ಲ, ಒಂದು ಸತಿ ಹಾಕ್ಕೊಂಡ್ರೆ ಒಂಥರ ಗುಡ್ಡೆ ಬಟ್ಟೆ, ಮುಸ್ರೆ ಬಟ್ಟೆ ಆದಂಗೆ ಆಗ್ಬಿಟ್ಟಿರುತ್ತೆ. ಈ ಥರ ಎಲ್ಲ ನಾವು ಥಿಂಕ್ ಮಾಡ್ತೀವಲ್ವ. ಬಟ್ ನಾವು ಯೂಸ್ ಮಾಡಿದಾಗ ಕೂಡ ನಮಗೆ ಇನ್ನೂ ಒಂದು 4-5 ಸತಿ ವರ್ತ್ ಇರಬೇಕು ಅಂತ ಹೇಳಿ ಅಂದ್ಕೊಂಡಾಗ, ಸೊ ನಾನು ಫಸ್ಟಿಂದ ತೋರಿಸಿದ ಸೀರೆಗಳೆಲ್ಲನೂ 1000 ಅಬೌವ್ ಇದೆ ಅವೆರಡೂ. ಇದು ಬಂದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು ನಮ್ಮ ಚಿಕ್ಕಮ್ಮ ಅವ್ರ ಮನೆಯಲ್ಲಿ. ತುಂಬ ಗ್ರ್ಯಾಂಡ್ ಆ್ಯಂಡ್ ಲುಕ್ಕಾಗಿ ಕೊಡ್ತಾಯಿತ್ತು. ಇದು ಬಂದು ಡ್ರೆಸ್ಸು ನನ್ನ ತಂಗಿಗೆ ಅಂತ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಬೇಕು ಅಂದ್ಬಿಟ್ಟು ನಾವು ಡ್ರೆಸ್ಸುಗಳು ತೊಗೊಂಡಿದ್ದಾರೆ. ಸೊ ಇದನ್ನೆಲ್ಲ ನಾವು ಎಲ್ಲಿ ತೊಗೊಂಡಿದ್ದು ಅಂತ ನೀವು ಯೋಚನೆ ಮಾಡ್ತಾಯಿದ್ದೀರಾ. ಇದನ್ನೆಲ್ಲ ನಾವು ತೊಗೊಂಡಿದ್ದು ಬಂದು ಮಾರ್ಕೆಟಲ್ಲಿ. ಸೊ ಮಾರ್ಕೆಟ್ಗೆ ಹೋಗ್ಬಿಟ್ರೆ ನಮಗೆ ಸುಮಾರು ವೆರೈಟೀಸ್ ಆಫ್ ಅಂಗಡಿಗಳು ಸಿಗ್ತವೆ, ಬಟ್ ನಾನು ಯಾವ ಅಂಗಡಿ ಅಂತ ನಾನು ಹೇಳೋದಿಲ್ಲ. ಬಟ್ ನಾವು ಹುಡ್ಕೊಂಡು ಹೋದಾಗ ಒಂದು ರೋಡ್ ಸೈಡಲ್ಲಿ ಆಗಿರ್ಬೋದು, ಆ್ಯಂಡ್ ಅಂಗಡಿಗಳಲ್ಲಿ ಆಗಿರ್ಬೋದು, ನಮಗೆ ಹೇಗೆ ಬೇಕೋ, ನಮ್ಗೆ ಯಾವ ರೀತಿ ಸೀರೆಗಳು ಡ್ರೆಸ್ಸುಗಳು ಬೇಕೋ ಆ ರೀತಿ ಸಿಗುತ್ತೆ. ಕಂಫರ್ಟಬಲ್ ಝೋನ್ ಅಮೌಂಟ್ ನಮ್ಗೆ ಯಾವ ರೀತಿ ಬೇಕು, ಎಷ್ಟು ರೇಟಲ್ಲಿ ಬೇಕೋ ಅಷ್ಟು ರೇಟಲ್ಲಿ ಸಿಗುತ್ತೆ ನಮಗೆ. ತುಂಬಾ ಚೆನ್ನಾಗಿದೆ ಎಲ್ಲ ಬಟ್ಟೆಗಳು, ಸೀರೆಗಳು ಅಷ್ಟೇ. ಸೊ ಇದು 4000 ಸಮಥಿಂಗ್ ಇತ್ತು. ಇನ್ನು ಕಡಿಮೆಗೆ ಅಂತ ಇದು ತೊಗೊಂಡಿರೋದು ಸೀರೆನ, ಬಟ್ ನನಗೆ ಎಷ್ಟೇ ಅಂತ ಎಕ್ಸಾಕ್ಟ್ ರೇಟು ಗೊತ್ತಿಲ್ಲ. ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಸೊ ಯಾರೆಲ್ಲ ಮಾರ್ಕೆಟ್ಗೆ ಹೋಗ್ತೀರಾ ನೋಡಿ ಕ್ವಾಲಿಟಿ ವೈಸು ಸೀರೆಗಳು, ಡ್ರೆಸ್ಸುಗಳು ಅದನ್ನೆಲ್ಲ ತೊಗೊಳ್ಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದಾವೆ. ಬಟ್ ನಂಗೆ ಎಕ್ಸಾಕ್ಟ್ ರೇಟು ಗೊತ್ತಿಲ್ಲ, ಎಕ್ಸಾಕ್ಟ್ ಅಂಗಡಿನೂ ಗೊತ್ತಿಲ್ಲ. ಇದು ಬಂದು ಲೆಹಂಗಾ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಸೊ ದುಪ್ಪಟ್ಟ ಕಾಂಟ್ರಾಸ್ಟ್ ಕಲರಲ್ಲಿ ಬಂದಿದೆ, ವೇಲು ಒಂಥರ ಕಲರಲ್ಲಿ ಬಂದಿದೆ, ತುಂಬಾ ಚೆನ್ನಾಗಿತ್ತು. ಸೊ ಇದೆಲ್ಲ 1000ಗೆ 5 ಸ್ಯಾರಿ, 200 ಸಮಥಿಂಗ್. ಇದು ತುಂಬಾ ಚೆನ್ನಾಗಿದ್ದಾವೆ ಸೀರೆಗಳು, ನನಗೆ ತುಂಬ ಇಷ್ಟ ಆಯಿತು. ಸೊ ನಾನು ಕೂಡ ಈಗ ದೇವರಿಗೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ವರ್ಷದಿಂದ ಹೇಳೋಣ ಅನ್ಕೋತಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ನಾನು ಹುತ್ತಕ್ಕೆ ಇಡ್ತೀನಿ, ಗಣೇಶನ ಹಬ್ಬದ ದಿನ ಹುತ್ತಕ್ಕೆ. ಮತ್ತು ಇನ್ನೊಂದು ದೊಡ್ಡವ್ರಿಗೆ ನಾವು ಪೂಜೆ ಮಾಡ್ತೀವಲ್ಲ ಪಿತೃಪಕ್ಷಗಳಲ್ಲಿ, ಅದಕ್ಕೆ ನಾನು 3 ಸೀರೆ ತೊಗೊಂಬರಕ್ಕೆ ಹೇಳ್ತೀನಿ. ಸೊ ಸಾಕು, ಸಿಂಪಲ್ಲಾಗಿದೆ ಆ್ಯಂಡ್ ಸ್ಮೂತಾಗಿದೆ. ಈಗೇನಪ್ಪ ಅಂದರೆ ನಾವೆಲ್ಲಾದರೂ ಔಟ್ಸೈಡ್ ಹೋದಾಗ ಈ ಥರ ಸೀರೆಗಳನ್ನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಆ್ಯಂಡ್ ಸ್ಮೂತು ಇರಬೇಕು ನಮಗೆ. ಕೆಲವ್ರಿಗೆಲ್ಲ ಒಂಥರ ಸ್ಮೂತ್ ಇಲ್ಲ ಅಂದರೆ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಬಟ್ ಎಲ್ಲಾದರೂ ನಾವು ಔಟ್ಸೈಡ್ಗೆ ಹೋದಾಗ, ಇಲ್ಲ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ, ಇಲ್ಲ ನಮ್ಮ ಮನೆಗಳಲ್ಲೇ ಪೂಜೆಗಳಿಗೆ ಹೆಂಗಾದರೂ ನಾವು ವೇರ್ ಮಾಡಿದಾಗ ಈ ಥರ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದ್ದಾವೆ ಸೀರೆಗಳು. 1000ಗೆ 5 ಸ್ಯಾರೀಸು ನನಗಂತೂ ತುಂಬ ಇಷ್ಟ ಆಯಿತು. 5 ಕಲರ್ ತಂದಿದ್ರು, ನಂಗೆ 5 ಕಲರು ತುಂಬ ಇಷ್ಟ ಆಯಿತು. ಅದರಲ್ಲಿ ನಾನು 2ನ್ನ ತುಂಬ ಇಷ್ಟಪಟ್ಟೆ. ನಾನು ಒಂದು ಗ್ರೇ ಕಲರು ಮತ್ತು ಇನ್ನೊಂದು ಕಲರ್ ಅಂತ ಸಖತ್ ಇಷ್ಟ ಆಯಿತು. ಬಟ್ ನಾನು ಕೂಡ ಹೇಳಿದ್ದೀನಿ ಇದೇ ಥರ ಸ್ಯಾರೀಸ್ ತೊಗೊಬನ್ನಿ ಅಂತ. ಸೊ ನಿಮಗೆ ಬೇಕು ಅಂದರೆ ಮಾರ್ಕೆಟ್ಗೆ ಹೋದಾಗೆಲ್ಲ ಹೋಗಿ ಈ ಥರನೇ ತೊಗೊಳ್ಳಿ. ತುಂಬಾ ಚೆನ್ನಾಗಿದ್ದಾವೆ ಸ್ಯಾರೀಸು, ಡಿಸೈನಲ್ಲಿ ಕೊಟ್ಟಿದ್ದಾವೆ. ಆ್ಯಂಡ್ 200 ಅಂದರೆ ಏನೂ ಗೊತ್ತಿಲ್ಲ. ಬಟ್ ನಾವಿಲ್ಲಿ ಅಂಗಡಿಗಳಲ್ಲಿ ತೊಗೊಳ್ತೀವಿ ಅಂದರೆ ಅದೇ ಸೀರೆಗಳು ನಮಗೆ ಜಾಸ್ತಿ ರೇಟ್ ಹೇಳ್ತಾರೆ, ಆ್ಯಂಡ್ ನಮ್ಗೆ ಕಂಫರ್ಟಬಲ್ ಇರೋದಿಲ್ಲ. ಇದು 700 ರೂಪಾಯಿ ಸೀರೆ ಅಂತ, ಇದೊಂದೇ 700 ರೂಪಾಯಿ. ಇನ್ನೆಲ್ಲ 500 ಇದೆ, 200 ಇನ್ನೆಲ್ಲ 1000ಗೆ 500. ಅದೊಂದು ಮಾತ್ರ 700 ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿದ್ದಾವೆ. ಸೊ ಒಂದ್ಸಲ ಎಲ್ಲರೂ ಹೋಗಿ ನಾವು ಒಂದು ಆನ್ಲೈನಲ್ಲಿ ತರಿಸೋದಾಗಿರ್ಬೋದು, ಇಲ್ಲ ಇನ್ಯಾರೋ ತೊಗೊಂಬಂದಿದ್ದಾರೆ ಅನ್ಬೋದು, ಇಲ್ಲ ನಾವು ಇಲ್ಲೆಲ್ಲಾದರೂ ಅಂಗಡಿಗಳಿಗೆ ಹೋದ್ರೆ ನಮ್ಗೆ ರೇಟ್ ಸೆಟ್ ಆಗೋದಿಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಮ್ಗೆ ಇಷ್ಟ ಆಗೋದಿಲ್ಲ. ಬಟ್ ನೀವು ಒಂದಿನ ಮಾರ್ಕೆಟ್ಗೆ ಟೈಮ್ ಮಾಡ್ಕೊಂಡು ಹೋದಾಗ ಈ ಥರ ಸ್ಯಾರೀಸು ನಿಮ್ಮ ಕಂಫರ್ಟ್ ಝೋನಲ್ಲಿ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ ಅದರ ಮೇಲೆ ನೀವು ತೊಗೊಂಡು ಮನೆಗೆ ಬರ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ನಿಮಗೆ ಮನಸ್ಫೂರ್ತಿ ಕೂಡ ಆಗುತ್ತೆ. ಸೊ ನನಗೆ ಏನು ಬೇಕೋ ಅದು ತೊಗೊಂಡಿದ್ದೀನಿ. ದುಡ್ಡು ಕೂಡ
ಓಕೆ ಅಂತ ಅನಿಸುತ್ತೆ ಅಂತ ಅಂದ್ಕೋಬೋದು. ಬಟ್ ನಾವೆಲ್ಲ ಅಂಗಡಿಗಳಿಗೆ ಹೋಗಿ ನಮಗೆ ಎಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ, ಕ್ವಾಂಟಿಟಿನೂ ಚೆನ್ನಾಗಿರಬೇಕು, ಸೀರೆನೂ ಇದರಲ್ಲಿರಬೇಕು, ಅಮೌಂಟು ಕೂಡ ಕಡಿಮೆ ಆಗಬೇಕು, ಆ ಥರ ನೋಡಿ ತೊಗೋತೀವಿ. ಯಾಕಂದರೆ ನಾವು ಜಾಸ್ತಿ ಡ್ರೆಸ್ಸಸ್ ಮೇಲೆ ಹಾಕಲ್ವಲ್ಲ, ಮಿಡಲ್ ಕ್ಲಾಸವ್ರು ಯಾರೂ ಜಾಸ್ತಿ ಡ್ರೆಸ್ಗಳ ಮೇಲೆ ಅಮೌಂಟ್ ಹಾಕೋದಿಲ್ಲ. ಇವನ್ ನಾವು ಕೂಡ ಅಷ್ಟೇ ಡ್ರೆಸ್ಸು ಸ್ಯಾರಿ ಮೇಲೆ ಜಾಸ್ತಿ ಹಾಕೋದಿಲ್ಲ. ಸೊ ಈ ವಿಡಿಯೋ ಎಲ್ಲ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿದ್ದಾವೆ. ಯಾರೆಲ್ಲ ಫ್ರೀ ಇದ್ದರೆ ಒಂದು ದಿನ ಮಾರ್ಕೆಟ್ಗೆ ಹೋಗಿ ಇಲ್ಲೆಲ್ಲ ನಾವು ಸುತ್ತಾಡಿ ಓಡಾಡಿ ನಮಗೆ ಏನೂ ಸಿಗಲಿಲ್ಲ, ಮತ್ತು ಯಾವುದೋ ತೊಗೊಂಡ್ವಿ ಇಷ್ಟ ಆಗಲಿಲ್ಲ ಅಂತ ಒಂದು ಸತಿ ಅದನ್ನ ಯೂಸ್ ಮಾಡಿ ಸೈಡ್ಗೆ ಹಾಕೋದಕ್ಕಿಂತ ಈ ಥರ ಹೋಗಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ತೊಗೊಂಡು ನಿಮ್ಮ ಮನಸ್ಫೂರ್ತಿಯಾಗಿ ಅದನ್ನ ತೊಗೊಂಡು ಒಂದು 5-6 ಸತಿ ಯೂಸ್ ಮಾಡೋ ಥರ ಇರಬೇಕು, ಆ ಥರ ಸೀರೆಸ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ಲಾಸ್ಟಲ್ಲಿ ಒಂದು ಬ್ಯಾಗ್ ಕೂಡ ತೋರಿಸಿದ್ದೀನಿ, ಅದು ಕೂಡ ಮಾರ್ಕೆಟಲ್ಲೇ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ, ಕ್ವಾಂಟಿಟಿ ಕೂಡ ಚೆನ್ನಾಗಿದೆ. ಸೊ ನೀವೆಲ್ಲ ಫ್ರೀ ಇದ್ದರೆ ದಯವಿಟ್ಟು ಹೋಗಿ ಮಾರ್ಕೆಟ್ಗೆ, ನಿಮ್ಗೇನು ಬೇಕೋ ಅದನ್ನ ತೊಗೊಳ್ಳಿ, ಮನಸ್ಫೂರ್ತಿಯಾಗಿ ಯೂಸ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.